ಕಾಡಾನೆಯೊಂದು ನಾಲಿಗೆ ಬಿದ್ದು ಮೇಲೆ ಬರಲು ಹರಸಾಹಸ ಮಾಡ್ತಾ ಇರುವ ಘಟನೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಕಾಡಾನೆಯೊಂದು ನಾಲೆಯೊಳಗೆ ಬಿದ್ದಿತ್ತು. ಈ ಕಾಡಾನೆ ನಾಲೆಯ ಮೇಲ್ಭಾಗಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದ್ದು, ಈ ನಾಲೆಯಿಂದ ಮೇಲಕ್ಕೆ ತರುವುದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಆನೆಗೆ ಅರವಳಿಕೆ ಮದ್ದನ್ನ ನೀಡಿ ಪಶು ವೈದ್ಯ ಡಾಕ್ಟರ್ ರಮೇಶ, ಡಾಕ್ಟರ್ ಆದರ್ಶರಿಂದ ಉತ್ತಮ ಕಾರ್ಯ ನಡೆದಿದ್ದು, ಆನೆಯನ್ನ ಪ್ರಜ್ಞೆ ತಪ್ಪಿಸಿ ಕಾಲುವೆಗೆ ಹೈಡ್ರಾಲಿಕ್ ಕ್ರೇನ್ ಮೂಲಕ ಸಿಬ್ಬಂದಿಗಳನ್ನ ಇಳಿಸಿ ಕಂಟೈನರ್ನ ಮೂಲಕ ಬೃಹತ್ ಕ್ರೇನ್ನ ಮೂಲಕ ಕಾಡಾನೆಯನ್ನ ಮೇಲಕ್ಕೆ ಎತ್ತಲಾಗಿದೆ. ಬಳಿಕ ಕಾಡಾನೆಗೆ ಪ್ರಜ್ಞೆ ಬಂದ ಮೇಲೆ ಲಾರಿಯಲ್ಲಿ ಕಾಡಿಗೆ ಬಿಡಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಡಿಸಿಎಫ್ ರಘು, ವನ್ಯಜೀವಿ ವಲಯ ಮೈಸೂರಿನ ವಿಭಾಗದ ಡಿಸಿಎಫ್ ಪ್ರಭು, ತಹಶೀಲ್ದಾರ್ ಲೋಕೇಶ್ ಭಾಗಿಯಾಗಿದ್ದರು.